ಹಲೋ ಗೈಸ್, ಎಲ್ಲರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ನಿಮಿಷ ಗಾಡಿ ಮೂವ್ ಮಾಡಿಕೊಡುವ. ತುಂಬ ದಿನ ಆಯಿತು ಒಂದು ಬ್ಲಾಗ್ಸ್ ಮಾಡಲಿಲ್ಲ, ಯಾಕಂದರೆ ಇವಾಗ ನನ್ನ ಹತ್ರ ಗಾಡಿ ಇಲ್ಲಲ್ಲ, ಅದಕ್ಕೆ ಬ್ಲಾಗ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಒಂದು ಟ್ರಾವೆಲಿಂಗ್ ಹೋದರೆ ಅಲ್ಲ ಒಂದು ಬ್ಲಾಗ್ ಮಾಡಲಿಕ್ಕೆ ಆಗೋದು, ಅದಕ್ಕೆ ಏನು ಬ್ಲಾಗ್ ಮಾಡ್ತಾಯಿಲ್ಲ. ಮತ್ತು ಟೈಮು ಸಿಗೋಲ್ಲ, ಸ್ವಲ್ಪ ಬ್ಯುಸಿ ಇರ್ತೀನಿ. ಇವಾಗ ಅಂದರೆ ನಿಜವಾಗಿ ಇವತ್ತೊಂದು ಪ್ಲ್ಯಾನ್ ಇದ್ದಿತ್ತು ಶಿವಮೊಗ್ಗ ಕಡೆ, ಆದರೆ ಆ ಪ್ಲ್ಯಾನು ಯಾಕೋ ಸಕ್ಸಸ್ ಆಗಿಲ್ಲ. ಅಂದರೆ ನನಗೆ ಅದು ಸಕ್ಕರೆ ಬೈಲು ಅಂತ ಇತ್ತಲ್ಲ, ಅಲ್ಲಿ ಹೋಗೋ ಪ್ಲ್ಯಾನ್ ಇದ್ದಿತ್ತು. ಆದರೆ ಆ ಪ್ಲ್ಯಾನ್ ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ, ನೆಕ್ಸ್ಟ್ ಸಂಡೇ ಹೋಗುವಂತ. ಅದಕ್ಕೆ ಇವತ್ತು ಅಂದರೆ ನಾಳೆ ಸಂಡೇ ನಿಜವಾಗಿ, ಅದಕ್ಕೆ ಇವತ್ತೊಂದು ಸ್ಮಾಲ್ ರೈಡ್ ಮಾಡಿ ಬರುವ ಹಾಗೆ ಒಂದು ಬ್ಲಾಗ್ ಮಾಡುವ ಏನಾಗುತ್ತೆ ಅಂತ ನೋಡ್ತಾ ಒಂದು ಬ್ಲಾಗ್ ಮಾಡುವಂತ ಇವಾಗ ಬ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಬಂದು ಶನಿವಾರ, ಟೈಮ್ ಇವಾಗ 9:57 ಆಗಿದೆ. ವೆದರ್ ಅಡ್ಡಿಲ್ಲ, ಸ್ವಲ್ಪ ಬಿಸಿಲು ಕಮ್ಮಿ ಉಂಟು, ಸ್ವಲ್ಪ ಎಂತಂತಾರೆ ಕೂಲ್ ವೆದರ್ ಆಗಿದೆ, ಹೋಗ್ಬೋದು. ಅದು ಅಲ್ಲದೆ ನಂದು ಸ್ಕೂಟಿದು ಮಿರರ್ ತೆಗ್ದಿದ್ನಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಅಂದರೆ ನನಗೆ ಮಿರರ್ ಇಲ್ಲದೆ ಓಡಿಸ್ಲಿಕ್ಕೆ ಆಗೋದಿಲ್ಲ, ಆದರೂ ಸೈಡ್ ಮಿರರ್ ಹಾಕಿದೆ, ಏನು ತೊಂದರೆ ಇಲ್ಲ ಅಂದ್ಕೊತೀನಿ. ಪೊಲೀಸ್ ಹಿಡಿದ್ರೆ ಸ್ಕೂಟಿ ಡಿಕ್ಕಿಯಲ್ಲಿ ಮಿರರ್ ಉಂಟು, ಪಟ್ಟ ಇದು ಮಾಡ್ರಾಯ್ತು. ಇದಂದರೆ ಸ್ವಲ್ಪ ಈ ಸ್ಕೂಟಿದು ಅಪ್ಡೇಟ್ ಮಾಡಿದೆ ತುಂಬ, ಗ್ರಾಫಿಕ್ಸು ಕಡೆಗೆ ಮಿರರ್ಸು, ಸೌಂಡು, ಹಾಗೆ ಏರ್ ಫಿಲ್ಟ್ರ್ ಹಾಕಿದೆ. ಮತ್ತೇನು ಅನ್ನೋದು, ಸ್ಟಿಕರ್ ಕಟ್ಟಿಂಗ್ ಅದು ಇದು ಅಂತ ಹೇಳಿ ಸುಮಾರೆಲ್ಲ ಆಗಿದೆ. ಅಂದರೆ ಬೈಕಿಗೆ ವೆಯ್ಟ್ ಮಾಡ್ತಾಯಿದ್ದೆ, ಬೈಕಿಗೆ ಸದ್ಯಕ್ಕೆ ಬೇಡ ಅಂತ. ಇನ್ನು ನೋಡ್ಬೇಕು ಮುಂದೆ. ಹಾಗಂದರೆ ಟ್ರಾವೆಲಿಂಗ್ ಮಾಡ್ತಾ ಇರ್ತೀನಿ, ಅಂದರೆ ಟೈಮ್ ಸಿಗಲ್ಲಲ್ಲ ಯಾವುದಕ್ಕೂ. ಟೈಮ್ ಸಿಕ್ಕಿದರೆ ಒಂದು ಒಳ್ಳೆ ಆಗುತ್ತೆ. ಇವಾಗ ನಾವು ಟ್ರಿಪ್ ಹೊಡ್ತಾ ಇದ್ದೀವಿ ಅಂದರೆ ಸ್ಮಾಲ್ ರೈಡ್ ಅಲ್ಲ, ಅಂದರೆ ಸಣ್ಣ ರೈಡ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಒಂದು ಕುಂದಾಪುರ ಕಡೆ, ಅಂದರೆ ಒಂದು 28 ಕಿಲೋಮೀಟರ್ ಸಮಥಿಂಗ್. ಯಾಕಂದರೆ ಇವತ್ತು ಶನಿವಾರ, ಆಂಜನೇಯ ದೇವಸ್ಥಾನ ಹೋಗಿ ಬರೋ ಅಂತ ಹೇಳಿ ಇವಾಗ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀನಿ. ಟೈಮ್ ಆಯ್ತು ನಿಜವಾಗಿ. ನಾನು ಕರೆಕ್ಟ್ ರೆಡಿಯಾಗಿದೆ, ನನ್ನ ಹಿಂದ್ಗಡೆ ಕೂತ್ಕೊಂಡು ನಾನು ಸ್ವಲ್ಪ ಡಿಲೇ ಮಾಡ್ದೆ, ಅಂದರೆ ಲೇಟ್ ಮಾಡ್ದೆ. ಇವಾಗ ಹೋಗೋದು ಅಂದರೆ ಇಲ್ಲುಂಟು, ನಾಗೂರಲ್ಲಿ ಉಂಟು ಆಂಜನೇಯ ದೇವಸ್ಥಾನ, ಮತ್ತು ಬೈಂದೂರಲ್ಲಿ ಉಂಟು. ಆದರೆ ಇದೆರಡು ನಾವು ಹೋಗ್ತಾ ಇರ್ತೀವಿ. ಇವತ್ತು ಕುಂದಾಪುರದಲ್ಲಿ ಅದೊಂದು ಸ್ಟ್ಯಾಚು ಉಂಟಲ್ಲ ಆಂಜನೇಯಂದು, ಅಲ್ಲಿ ಹೋಗುವಂತ. ಅಲ್ಲಿ ಮೊನ್ನೆ ಹೋಗಿ ಬಂದಿದ್ದೇವೆ, ಆದರೂ ಒಂದು ಸತಿ ಹೋಗುವಂಥ ಮನಸ್ಸಾಯಿತು. ಅಂದರೆ ಎದ್ದಾಗಲೇ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕಂತ ಮೈಂಡಲ್ಲಿ ಬಂತು, ಮತ್ತು ಒಂದ್ರ ಮೇಲೆ ಹೋಗಲೇಬೇಕಲ್ಲ, ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಇದು ಗಾಡಿ ಇವಾಗ ಸ್ವಲ್ಪ ಸ್ಪೀಡೆಲ್ಲ ಒಳ್ಳೆ ಹೋಗ್ತದೆ, ಅಂದರೆ ಏನಕ್ಕೂ ಗೊತ್ತಿಲ್ಲ, ಅಡೆಲ್ಲ ಸ್ಪೀಡ್ ಗೀಡೆಲ್ಲ ಒಳ್ಳೆ ಇದುಂಟು. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ತ್ರಾಸಿ ಬೀಚಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಏನೇ ತೋರಿಸ್ತಿರೋಟಿಲ್ಲ, ಈ ಬೀಚ್ ವ್ಯೂ ಮಾತ್ರ ಸೂಪರಾಗಿರುತ್ತೆ, ಅದನ್ನು ತೋರಿಸಲೇಬೇಕು. ಅದಕ್ಕೆ ಮತ್ತೆ ವಾಪಸ್ ಕ್ಯಾಮ್ರಾ ಆನ್ ಮಾಡಿದೆ, ಇರಲಿ ಅಂತ. ಸ್ವಲ್ಪ ಇವತ್ತು ಸ್ಯಾಟರ್ಡೇ ಅಲ್ಲ, ಸ್ವಲ್ಪ ಟ್ರಾಫಿಕ್ಕು ಜಾಸ್ತಿ ಇದೆ, ಕಾರ್ಗಿರೆಲ್ಲ ಮಸ್ತ್ ಬರ್ತಾ ಇದೆ. ಹೋಗೋಣ. ನೆಕ್ಸ್ಟ್ ನೋಡುವ, ಆ ಕಡೆಯಿಂದ ಬರುವಾಗ ವೀಡಿಯೋ ಆಗುತ್ತೆ ನೋಡುವ. ಈ ವ್ಯೂ ಸೂಪರಾಗಿದೆ, ತುಂಬ ಅಪ್ಡೇಟ್ ಆಗಿದೆ ನಮ್ಮ ತ್ರಾಸಿ ಬೀಚು, ಅಂದರೆ ಮರವಂತೆ ಬೀಚ್. ತ್ರಾಸಿ ಬೀಚ್ ಅಲ್ಲ, ಮರವಂತೆ ಬೀಚ್. ನಿಮಗೆ ಈ ಕಡೆ ನನಗೆ ಕೈಕಿಂಗ್ ಎಲ್ಲ, ನಾವಿಲ್ಲಿ ತುಂಬ ಕೈಕಿಂಗ್ ಮಾಡಿದ್ದೇವೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ, ಒಳ್ಳೆ ಆಗ್ತದೆ. ಹಾಗೆ ಆ ಕಡೆ ಹೋದರೆ ನಿಮಗೆ ಬೋಟಿಂಗ್ ಗೀಟಿಂಗ್ ಎಲ್ಲ ಇದೆ. ಅಲ್ಲಿ ಪಾರ್ಕ್ ಉಂಟು, ತ್ರಾಸಿ ಪಾರ್ಕಲ್ಲಿ, ಅಲ್ಲಿಂದ ಇವಾಗ ಕೈಕಿಂಗ್ ಇಲ್ಲಿ ಈ ಕಡೆ ಇಷ್ಟೇ ಸ್ಟಾಪ್ ಮಾಡಿದ್ದಾರಲ್ಲ, ಒಂದು ರೆಡ್ ಬೋಟ್ ಹಾಕಿದ್ರು, ಅಲ್ಲಿವರೆಗೆ ಲಾಸ್ಟ್ ಅಂದ್ಕೊತೀನಿ ಕೈಕಿಂಗು. ಮತ್ತು ಮುಂದೆಲ್ಲ ಹೋಗ್ಲಿಕ್ಕಿಲ್ಲ ಅಂದ್ಕೊತೀನಿ. ಇವತ್ತು ಅಂದರೆ ಪ್ಲ್ಯಾನ್ ನಿಜವಾಗಿ ಇವತ್ತು ಬೆಳಗ್ಗೆನೇ ಹೋಗ್ಬೇಕಿತ್ತು ನಾವು ಅಲ್ಲಿಗೆ, ಸಕ್ಕರೆ ಬೈಲಿಗೆ. ಆದರೆ ಅಂದರೆ ಸ್ವಲ್ಪ ಒಂಚೂರು ಪ್ಲ್ಯಾನ್ ಚೇಂಜ್ ಆಗಿ ಮತ್ತೆ ಒಂದು ಪ್ಲ್ಯಾನ್ ಮಾಡಿತ್ತಲ್ಲ, ಅದಕ್ಕೆ ಇವತ್ತೊಂದು ಶನಿವಾರ ಮತ್ತೆ ಹೋಗಿ ಬರುವ ಒಂದು ಆಂಜನೇಯ ದೇವಸ್ಥಾನಕ್ಕೆ ಅಂತ ಹೇಳಿ ಇವಾಗ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವನು ಯಾರಪ್ಪ, ರೈತರ ಸಿರಿ ಆಟ ಬರ್ತಿದ್ದ ಈಗ. ಅದು ಕುಂದಾಪುರದಿಂದ ಸ್ವಲ್ಪ ಮುಂದ್ಗಡೆ ಇತ್ತು, ಅದು ಯಾವ ಊರು ಅದೆಲ್ಲ ಗೊತ್ತಿಲ್ಲ. ಅಲ್ಲೊಂದು ಬೋರ್ಡ್ ನೋಡಿತ್ತು, ಇನ್ನು ಲೊಕೇಶನ್ ಹಾಕ್ಬೇಕು, ನೋಡು ಎಂತ ಆಗತ್ತಂತ.
ನಂಗೆ ಅದೇ ಬ್ಲಾಗ್ ಮಾಡಲಿಕ್ಕೂ ಟೈಮ್ ಸಿಗಲ್ಲ. ಟೈಮ್ ಸಿಕ್ಕಿದ್ರೆ ಬ್ಲಾಗ್ ಮಾಡು ಅಂದರೆ ಅದು ಏನೇನೋ ಆಗುತ್ತೆ. ಅಂದರೆ ಕೆಲವರು ಅಂದರೆ ಒಂದೀಗ ನಾವು ಬ್ಲಾಗ್ ಮಾಡ್ಬೇಕಂತ ನೆನೆಸ್ಕೊಳ್ಳುವಾಗ ಒಂದೇನೋ ಬೇರೆ ವರ್ಕ್ ಬರುತ್ತೆ, ಅದು ಇದೆಲ್ಲ ಇರುತ್ತಲ್ಲ. ಸ್ವಲ್ಪ ಮಿರರ್ ಸೆಟ್ ಮಾಡ್ಕೊಳಂತೆ. ಅಂದರೆ ಇವಾಗ ಅರ್ಜೆಂಟೀಗ ಅಂದರೆ ಎಂತ ಅನ್ನೋದೊಂದೇ ಗೊತ್ತಾಗ್ತಾ ಇಲ್ಲ. ಅಂದರೆ 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 ಬರೀ ಅಂದರೆ ಹೇಳಿ ಆಯ್ತು. ಈಗ ಇವಾಗ ಒಂದು ಬ್ಲಾಗ್ ಮಾಡಬೇಕಂತ ಮನಸ್ಸಾಗತ್ತಲ್ಲ, ಆ ಟೈಮಲ್ಲಿ ಎಲ್ಲೋ ಫೋಟೋಶೂಟು ಇಲ್ಲ ಅದು ಇದು ಅಂದರೆ ಎಲ್ಲರೂ ಒಂದೊಂದು ಕಾಲ್ ಬರ್ತಾ ಇರುತ್ತೆ. ಅದು ಅಲ್ಲಿ ಇಲ್ಲಿ ಒಂದು ಹೋಗುವಾಗ ಇಲ್ಲಿ ಬ್ಲಾಗ್ ಅನ್ನೋದು ಅಲ್ಲೇ ನಿಂತೋಗುತ್ತೆ. ತುಂಬ ಟೈಮ್ ಆಯ್ತು ಮಾತ್ರ ಒಂದು ವಿಡಿಯೋ ಹಾಕಲಿಲ್ಲ. ಅಂದರೆ ಇನ್ಸ್ಟಾಗ್ರಾಮಲ್ಲರೂ ಅಪ್ಲೋಡ್ ಮಾಡ್ತಾ ಇರುತ್ತೆ. ಯೂಟ್ಯೂಬ್ ಅಂದರೆ ಸ್ವಲ್ಪ ಹಿಂದೆ ಆಗಿದೆ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಲೇ ಇಲ್ಲ. ಅದಕ್ಕೆ ಇವತ್ತು ಎಂಥದ್ದೇ ಆಗಲಿ ಒಂದು ಅಪ್ಲೋಡ್ ಮಾಡಿ ಬಿಡು ಅಂತ ಹೇಳಿ, ಕಂಟೆಂಟ್ ಎಂತ ಇಲ್ಲ ಅಂದರೂ ಅದೇ ಹೋಗಿ ಒಂದು ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕಂತ ಹೇಳಿ ಹುಮ್ಮಸ್ಸಲ್ಲಿ ಬಂದಿದ್ದೆ. ಆ ವಿಡಿಯೋ ಲೈಕ್ ಆಗೋದಿಲ್ಲ ಗೊತ್ತಿಲ್ಲ. ಅದು ಇವಾಗ ಕ್ಯಾಮ್ರಾ ಆ್ಯಂಗಲ್ ಫುಲ್ ಬರ್ತಾ ಇದೆಯೋ ಇಲ್ಲ ಅಂತ ಗೊತ್ತಿಲ್ಲ. 360 ಮಾಡಿದ್ರೆ ಅದು ಸ್ವಲ್ಪ ಹೆವಿ ಆಗುತ್ತೆ ನಮಗೆ ಅಪ್ಲೋಡ್ ಮಾಡುವಾಗ, ಇಲ್ಲ ಅದು ಎಡಿಟಿಂಗ್ ಮಾಡುವಾಗಲ್ಲ. ಅದಕ್ಕೆ ಇವಾಗ ನಾರ್ಮಲ್ ಆ್ಯಂಗಲಲ್ಲೇ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ದೂರ ಉಂಟು, ನಾವು ಸ್ವಲ್ಪ ಹಗುರ ಹೋಗ್ತಾಯಿದ್ದೀವಿ. ಸುಮ್ಮನೆ ಯಾಕೆ ರಿಸ್ಕ್. ನಿಮಗೆ ಅಲ್ಲೇ ಸೀದಾ ದೇವಸ್ಥಾನದಲ್ಲೇ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಬಂದಾಯಿತು. ರಾಂಗ್ ರೂಟಲ್ಲಿ ಹೋಗ್ತಾಯಿದ್ದೀನಿ. ಅಂದರೆ ರಾಂಗ್ ರೂಟಲ್ಲೇ ಹೋಗ್ಬೇಕಾಗತ್ತೆ. ಬೈ 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 ಆಂಜನೇಯ ದೇವಸ್ಥಾನ ಇದರಲ್ಲಿ ಹೋಗ್ಬೇಕು. ಇಲ್ಲಿ ಫೋಟೋ ಉಂಟು ನೋಡಿ. ಇಲ್ಲಿಂದ ಹೋಗಿ ಇಲ್ಲಿ ಬರ್ಬೇಕು. ಇಲ್ಲೊಂದು ಮುಖಮಂಟಪ ಇದೆ, ಆದರೆ ಮುಖಮಂಟಪ ಆ ಕಡೆ ಇದೆ. ಇಲ್ಲಿ ಬೃಹತ್ ಓಪನ್ ಇರಬೇಕು ಅನ್ಕೊತೀನಿ. ಓಪನ್ ಐತೆ. ಅದೇ ಹಾಸ್ಟೆಲು ಏನೋ ಅಂತ ಗೊತ್ತಿಲ್ಲ. ಅಂತೂ ರೀಚ್ ಆಯಿತು. ಬ್ರೋ ಹೇಳ್ಕೊಳ್ಳಿ ಬ್ರೋ. ನೋಡ್ಬೋದು ಎಷ್ಟು ದೊಡ್ಡದುಂಟಂತ. ತುಂಬ ಹೈಟಲ್ಲಿದೆ ದೇವಸ್ಥಾನ. ನೋಡುವ ಎಂತ ಆಗತ್ತೆ ಅಂತ. ಹೋಗಲ್ಲ ನಾವು ಗಾಡಿ ಲುಕ್ ನೋಡಿ ಹೇಗಿದೆ ಅಂತ. ಇವಾಗ ನೋಡ್ಬೋದು ಆಂಜನೇಯ ಎಷ್ಟು ಹೈಟಲ್ಲಿದ್ದಾರೆ ಅಂತ ನೋಡಿ. ತುಂಬ ದೊಡ್ಡದು ದೇವಸ್ಥಾನ ಇದು. ನೋಡುವ, ಹೆಲ್ಮೆಟ್ ಅಲ್ಲೇ ಇಟ್ಟೆ, ಕ್ಯಾಮ್ರಲ್ಲೇ ಉಂಟು, ಮೊಬೈಲಲ್ಲೇ ಮಾಡೋ. ಫೈನಲಿ ದೇವ್ರದ್ದು ದರ್ಶನ ಆಯಿತು. ಪ್ರಸಾದ ತಗೊಂಡು ಇವಾಗ ಮತ್ತೆ ಬೇರೆ ಕಡೆ ಹೋಗುವಂತ. ಬೇರೆ ಕಡೆ ಎಲ್ಲಾಗತ್ತೆ ನೋಡೋದು, ಇಲ್ಲಾಂದ್ರೆ ಮನೆ ಕಡೆನೇ ಹೋಗೋದು. ನಾವು ಇದಕ್ಕೆ ಒಂದೇ ಪ್ಲೇಸಿಗೆ ಬಂದಿದ್ದು. ನೋಡ್ಬೋದು ತುಂಬ ಹೈಟ್ ಇತ್ತು. ನಾನು ಕ್ಯಾಮ್ರಾ ಹೋಗುವ ಅಂತ ನೋಡಿದೆ ಹೆಲ್ಮೆಟಲ್ಲಿ. ಮತ್ತು ಅಲ್ಲಿ ಇಡಲಿಕ್ಕೆಲ್ಲ ಸ್ವಲ್ಪ ಜಾಗ ಇಲ್ಲ. ಅದಕ್ಕೆ ಮೊಬೈಲಲ್ಲಿ ರೆಕಾರ್ಡ್ ಮಾಡಿದೆ. ಆ ರೆಕಾರ್ಡನ್ನು ಎಡಿಟ್ ಮಾಡಿ ಹಾಕ್ತೀನಿ. ಮತ್ತು ಹೆಲ್ಮೆಟ್ ಹೋಗೋದು ಕಡೆಗೆ ಸುಮ್ಮನೆ ಯಾರೇ ಬೇಕು. ನೋಡ್ಬೋದು ಜೇನು ತಟ್ಟೆ ಎಲ್ಲ ಇದೆ, ಆದರೆ ಎಲ್ಲ ತೆಗ್ದಿದ್ದಾರೆ. ಅಲ್ಲೊಂದು ಇರಬೇಕು, ಅದರಲ್ಲಿ ಜೇನು ಹಾರ್ತಾ ಇದೆಯಲ್ಲ, ಜೇನು ಹುಳ ಇರಬೇಕು. ಮತ್ತು ಈ ಕಡೆ ಎಲ್ಲ ತೆಗ್ದಿದ್ದಾರೆ. ಸುಮಾರು ದೊಡ್ಡದುಂಟಿದು, ತುಂಬ ದೊಡ್ಡದು. ಅಂದರೆ ಸ್ಟ್ಯಾಚ್ಯೂ ಇತ್ತಲ್ಲ, ಈಗ ಇದೆಲ್ಲ ನೋಡಲಿಕ್ಕೆ ತುಂಬ ಇಷ್ಟ ಆಗುತ್ತೆ.
ನಾವು ಯಾವುದು ಜಟಾಯು ಹೋಗಿದೆ. ಜಟಾಯುಲ್ಲೂ ಸ್ಟ್ಯಾಚು ತುಂಬ, ಅದು ಗರುಡ ಸ್ಟ್ಯಾಚು ಒಳ್ಳೆ ಉಂಟು. ಹಾಗೇ ಆದಿಯೋಗಿ 2 ಸತಿ ಆಯಿತು. ಒಂದು ಸತಿ ಟ್ರೈನಲ್ಲಿ, ಒಂದು ಸತಿ ಬೈಕಲ್ಲಿ. ಹಾಗೆ ಹೀಗೆ ಸ್ಟ್ಯಾಚು ಎಲ್ಲ ನೋಡಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಇವಾಗ ಹೋಗೋದು ಕುಂದಾಪುರ ಪೇಟೆ ಹೋಗು, ನೋಡು ಏನಾಗುತ್ತೆ ನೋಡು. ಅಲ್ಲಿಂದ ಮತ್ತೆ ಆ ಪ್ಲೇಸ್ ಕವರ್ ಮಾಡೋದಿದೆ ಮಾಡುವ, ಇಲ್ಲಾಂದರೆ ಮನೆ ಕಡೆ ಹೋಗುವ. ಮತ್ತು ಮುಂದೆ ಸಿಗ್ತೀನಿ ಫ್ರೆಂಡ್ಸ್. ತುಂಬ ದಿನ ಆಯಿತು ಕುಂದಾಪುರ ಪೇಟೆ ಬದಿ ಬರದೆ. ಹೋದ ವಾರ ಏನೋ ಬಂದಂಗಿತ್ತು ಅನಿಸುತ್ತೆ, ಒಂದು ರ್ಯಾಲಿ ಇದ್ದಿತ್ತಲ್ಲ ಅಣ್ಣಮಲೆ ಬರುವಾಗ. ಅದ್ರ ಮೇಲೆ ಮತ್ತೆ ಈ ಕಡೆ ಬರಲಿಲ್ಲ. ಅದಕ್ಕೆ ಒಂದು ಪೇಟೆ ಒಳಗೊಂದು ಅಂದರೆ ಕುಂದಾಪುರ ಒಳ ಬದಿ ಒಂದು ರೌಂಡ್ ಹಾಕಿ ಹೋಗುವ. ಈ ಬಸ್ಸಿನವರೆಲ್ಲ ಮಾರ್ರೆ ನಮ್ಮ ದಾರಿಯೇ ಬಿಡೋದಿಲ್ಲ ಅಂತಾರೆ. ಪೊಲೀಸ್ ಹಿಡಿದ್ರೆ ಗೋವಿಂದ. ಯಾಕಂದರೆ ಸ್ವಲ್ಪ ಸೌಂಡು ಬರ್ತೈತಲ್ಲ ಗಾಡಿಗೆ ಹೂ ಅಂತ. ಓಯ್ ಇತ್ಲ ಕಾಣಿ ಮಾರ್ರೆ, ಇತ್ಲ ಕಾಣ್ತಿಲ್ಲ. ತುಂಬ ದಿನ ಆಯ್ತು ಪೇಟೆ ಒಳಗೆ ಬರದೆ, ಅಂದರೆ ಈ ಕುಂದಾಪುರ ಒಳ ಸಿಟಿ ಬರದೆ. ನೋಡು, ಎಲ್ಲರೂ ತುಂಬ ಮೋಟೋ ಬ್ಲಾಗರ್ ಇದ್ದರು. ಆದರೆ ನಾವೆಲ್ಲ ಏನು ಪ್ರೊಫೆಷ್ನಲ್ ಅಲ್ಲ ಬಿಡಿ, ನಮ್ಗೆ ವೀಡಿಯೋ ಮಾಡೋದೇ ದೊಡ್ಡದು. ಅದಕ್ಕೆ ವೀಡಿಯೋ ಲಾಂಗ್ ಆದರೂ ಅಡ್ಡಿಲ್ಲ ಅಂತ ಹೇಳಿ ವೀಡಿಯೋ ಲಾಂಗ್ ಆದರೂ ಅಡ್ಡಿಲ್ಲ, ನೋಡು ಹಾಕಿಬಿಡೋದು. ಹಾಗೆ ನೋಡೋಕೆ ಇಷ್ಟ ಇದ್ದಾರೆ ನೋಡ್ತಾರೆ, ಇಲ್ಲ ಅಂದರೆ ಸ್ಕಿಪ್ ಮಾಡಲಿ, ಏನು ತೊಂದರೆ ಇಲ್ಲ. ನಾವು ನೋಡಲಿ ಅಂತ ವೀಡಿಯೋ ಮಾಡ್ತಾಯಿಲ್ಲ, ನಮಗೋಸ್ಕರ ಮಾಡ್ತಾಯಿದ್ವಿ. ಹೀಗೆ ಸುಮ್ಮನೆ ಸ್ವಲ್ಪ ಚಿಲ್ ಮಾಡಿ ಓಡಿಸುವ ಪೇಟೆ ಒಳಗಡೆ. ಚೂರು ಮಿರರ್ ಇಲ್ಲಲ್ಲ, ಮಿರರ್ ಇಲ್ದಿರ ಒಂದು ಚೂರು ಪ್ರಾಬ್ಲಮ್ ಆಯ್ತು. ಈ ಸಣ್ಣ ಮಿರರ್ ನಂಗೆ ಅಭ್ಯಾಸ ಇಲ್ಲ, ಯಾಕಂದರೆ ನಾನೇನು ಅಷ್ಟು ಯೂಸ್ ಮಾಡಲಿಲ್ಲ. ಇದು ಈಗ ಫಸ್ಟ್ ಟೈಮ್. ಈಗ ಒಂದು ಸ್ವಲ್ಪ ಸೆಟ್ ಆಗಿದೆ, ಸ್ವಲ್ಪ ನೋಡಿಕೊಂಡು. ಸ್ವಲ್ಪ ಏನಂತೀರ, ಅದೇ ಬೈಕ್ ಆಗಿದ್ರೆ ಸ್ವಲ್ಪ ಚೆಂದ ಆಗ್ತೈತೆ. ಇದು ಸ್ಕೂಟಿ ಏನು ತೊಂದರೆ ಇಲ್ಲ. ಯಾವುದೇ ಬ್ಲಾಗರಿಗೆ ಬೈಕೇ ಬೇಕು, ಸ್ಕೂಟಿ ಬೇಕಂತೇನಿಲ್ಲ. ನಾವು ಮಾಡೋ ಸ್ಕಿಲ್ ಮೇಲೆ ಹೋಗುತ್ತೆ. ಬೈಕ್ ಬರುತ್ತೆ, ಆದರೆ ತುಂಬ ಟೈಮ್ ತಗೊಳುತ್ತೆ. ಎಲ್ಲ ತಗೊಳ್ಳೋದು ಇವಾಗಲೂ ತಗೊಳ್ಬೋದು, ಆದರೆ ಇವಾಗ ಬೇಡ. ಅದಕ್ಕೆ ಸ್ವಲ್ಪ ಟೈಮ್ ಆಗಲಿ, ಹೋಗಲಿ ಇನ್ನು, ಯಾವಾಗಾರು ತಗೊಳ್ಳುವಂತ ಸುಮ್ಮನೆ ಇದ್ದೆ. ಹಿಂದುಗಡೆ ಕಾರು ನಾನು ಬೆನ್ನಿಗೆ ಇದ್ದ. ಏಕೆ ಹೂವ ಬೇಗ ಹೋಗಣ್ಣ. ಓ ಅಜಯ್ 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 ರಾಕ್ ಸ್ಟಾರ್ ಅಜ್ಜ ಬಂದ್ರೆ ಈಗ ಜಸ್ಟ್ ಮಿಸ್. ಹಾಂ ಏನೂ ತೊಂದರೆ ಇಲ್ಲ, ಪೆಟ್ರೋಲ್ ಖಾಲಿ ಆಗಲಿಲ್ಲ. ನಾನು ಇದು ಏರ್ ಫಿಲ್ಟ್ರ್ ಆಗಿದ್ದಲ್ಲ, ಪೆಟ್ರೋಲೆಲ್ಲೋ ಹೋಗ್ತದೋ ಏನೋ ಅಂತ ಅಂದ್ಕೊಂಡೆ, ಆದರೆ ಎಂತ ಆಗಲಿಲ್ಲಪ್ಪ. ನಮ್ಮದು ಮಾತೆಲ್ಲ ನಿಮ್ಗೆ ಸೆಟ್ ಆಗುತ್ತೋ, ಒಟ್ಟು ಒಂದು ಮಾತಾಡ್ತಾ ಇದ್ದೀವಿ, ಎಂತ ಮಾಡೋದು. ನಮ್ಮ ಕುಂದಾಪುರ ಕನ್ನಡದಲ್ಲೂ ಅಷ್ಟು ಇದಿಲ್ಲ, ನಾರ್ಮಲಲ್ಲೂ ಅಷ್ಟು ಸೆಟ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಅಣ್ಣ ತಡಿ ಅಣ್ಣ. ದೇವಸ್ಥಾನ ವೆಂಕಟರಮಣ ಶೆಟ್ಟಿಲ್ ಹಂಚು. ಇಲ್ಲ ಒಂದಿನ ಊಟಕ್ಕೆ ಬರ್ಬೇಕು. ಇವತ್ತೆಲ್ಲ ಇಲ್ಲಿ ಕ್ಯೂ ಇರುತ್ತೆ ಬಿಡಿ, ಇನ್ನೂ ಟೈಮ್ ಆಗಿಲ್ಲಲ್ಲ, ಇನ್ನು ಫುಲ್ ಕ್ಯೂ ಇರುತ್ತಲ್ಲ. ಯಾಕಂದರೆ ಸ್ಯಾಟರ್ಡೆ ಸಂಡೇ ಫುಲ್ಲು ಕ್ಯೂ ಇರುತ್ತೆ. ಇದು ಹಳೆ ಬಸ್ ಸ್ಟ್ಯಾಂಡ ಹೊಸ ಬಸ್ ಸ್ಟ್ಯಾಂಡ ಗೊತ್ತಿಲ್ಲ. ಇದು ಹಳೆ ಬಸ್ ಸ್ಟ್ಯಾಂಡಾ, ಇದು ಹೊಸ ಬಸ್ ಸ್ಟ್ಯಾಂಡಾ? ಹಾಂ, ಇದು ಹೊಸ ಬಸ್ ಸ್ಟ್ಯಾಂಡ್ ಅಂತ ನಮಗೆ ಗೊತ್ತಿಲ್ಲ. ನಮ್ಗೆ ಬೈಂದೂರಲ್ಲೇ 2 ಬಸ್ ಸ್ಟ್ಯಾಂಡ್ ಇತ್ತು, ಅದು ಹಳೇದು ಯಾವುದು ಹೊಸದು ಯಾವುದು ಗೊತ್ತಿಲ್ಲ. ಅದು ಹೊಸ ಬಸ್ ಸ್ಟ್ಯಾಂಡ್ ಅನ್ಕೊತೀನಿ. ಏನೋ ಒಂದು ಬಸ್ ಸ್ಟ್ಯಾಂಡೇ ತುಂಬ ಒಳ್ಳೆ ಆಗ್ತದೆ ಹೀಗೆಲ್ಲ ಬರಲಿಕ್ಕೆ. ಕುರಿ
ಮೊನ್ನೆ ಒಂದು ಇದ್ದಿದ್ದಿತ್ತು ಅಂತಂತರು ಎಲ್ಲ ರೈಡ್ ಇದ್ದಿತ್ತು. ರೈಡ್ ಅಂದರೆ ಟ್ರಾವೆಲಿಂಗ್ ಅಲ್ಲ, ಅಂದರೆ ಒಂದು ಏನಂತಾರೆ ಅದ್ಯಾವುದು ಕಾಲೇಜಲ್ಲಿ ಸ್ಟಂಟ್ ಮಾಡಲಿಕ್ಕೆಲ್ಲ ಇದ್ದಿತ್ತು. MIT ಕಾಲೇಜ್ ಅನ್ಸುತ್ತಾ? ಅಣ್ಣ ತಡಿ ಅಣ್ಣ, MIT ಕಾಲೇಜಲ್ಲಿ ಸ್ವಲ್ಪ ಸ್ಟಂಟ್ ಎಲ್ಲ ಮಾಡೋದಿದ್ದಿತ್ತು. ಅಂದರೆ ಅದಕ್ಕೆಲ್ಲ ಹೇಳಿದರು, ಆದರೆ ಅಷ್ಟೆಲ್ಲ ನಾವು ಸ್ಟಂಟ್ ಮ್ಯಾನ್ ಅಲ್ಲ, ಅಂದರೆ ಆಲ್ಮೋಸ್ಟ್ ಎಲ್ಲ ಬರ್ನೌಟೇ ಮಾಡಿದರು, ಮತ್ತೇನು ಮಾಡಲಿಲ್ಲ. ಅಂದರೆ ಸೂಪರ್ ಕಾರೆಲ್ಲ ಬಂದಿತ್ತು ಹಾಗೆ. ನಂಗೆ ಕರೆದಿದ್ರು, ಆದರೆ ನಂಗಷ್ಟು ಅದೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಅಂದರೆ ಲಾಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ನಮ್ಗೆ ಇದಾಗಬೇಕು, ಒಳ್ಳೆ ಆಗಬೇಕು. ಅದರಲ್ಲಿ ಏನು ಸಿಗುವುದಂತೂ ಏನಿಲ್ಲ. ಎಂತ ಸಿಗತ್ತೆ, ನಮ್ಮದೇ ಹೋಗುತ್ತೆ ಟಯರ್, ಅದು ಇದು ಮಣ್ಣು ಬೂದಿ ಅಂತೇಳಿ. ಅವ್ರವ್ರ ಇಷ್ಟ, ಅವ್ರವ್ರ ಗಾಡಿ, ಅವ್ರವ್ರು ಏನು ಬೇಕಾದ್ರೆ ಮಾಡಲಿ, ನಮಗೆ. ಇವಾಗ ಕುಂದಾಪುರ ಪೇಟೆಯಲ್ಲಿ ಇನ್ನೊಂದು ರೌಂಡ್ ಹೋಗ್ತಾ ಇದ್ವಿ. ಅಂದರೆ ಆ ಕಡೆಯಿಂದ ಈ ಕಡೆ ಬಂದಾಯಿತು, ಇನ್ನು ನೋಡ್ಬೇಕು. ಎಲ್ಲೆಲ್ಲ ದೊಡ್ಡ ಬಸ್ಸೆಲ್ಲ ಮಸ್ತ್ ಇರುತ್ತಲ್ಲ, ಸ್ವಲ್ಪ ಟ್ರಾಫಿಕ್ ಜಾಮ್ ಆಗುತ್ತೆ. ಇದು ಬಂದು ಶಾಸ್ತ್ರಿ ಪಾರ್ಕ್ ಅನ್ಕೊತೀನಿ. ಶಾಸ್ತ್ರಿ ಪಾರ್ಕ್ ಅಲ್ಲ ಮರ, ಇದು ಪಾರಿಜಾತ. ಹೌದಾ? ಅಲ್ಲ, ಹೌದು, ಅಲ್ಲ, ಹೌದು, ಎಲ್ಲ ನೆನಪೋಯ್ತಿದ್ದಲ್ಲ ಯಾವ್ದಂತ ನಮ್ಗಷ್ಟು ಗೊತ್ತಿಲ್ಲ. ಇಲ್ಲಿ ಪಾರಿಜಾತ ಅದು ಸ್ವೀಟ್ಸ್ ಎಲ್ಲ ಇದ್ದಿತ್ತಪ್ಪ, ಅದು ಎಲ್ಲಂತ ಗೊತ್ತಿಲ್ಲ, ಅದೊಂದು ನೋಡ್ಬೇಕು. ಎಲ್ಲೆಲ್ಲೋ ಸಿಕ್ತಿತ್ತಂತ. ಇಲ್ಲುಂಟಲ್ಲ ಪಾರಿಜಾತ, ಇಲ್ಲೆಲ್ಲ ಒಳ್ಳೊಳ್ಳೆ ಸ್ವೀಟ್ ಸಿಗತ್ತೆ ನೋಡಿ. ಈ ಕಡೆ ರೈಟ್ ಸೈಡಲ್ಲಿ ಒಳ್ಳೆ ಹೋಟೆಲ್ ಉಂಟು ಅನ್ಕೊತೀನಿ, ಪಾರಿಜಾತ. ಇದು ಒಳ್ಳೆ ಉಂಟು ನೋಡಿ, ತಂಪಲಾಗಿ ಜನರಿಗೆ ಹೋಗಿ ಹೋಗಿ ಓಡಾಡಲಿಕ್ಕೆ. ಕಡೆಗೆ ಏನಂತಾರೆ, ತಂಪಲು ಕೂಲಾಗಿದೆ ವೆದರ್. ನಾನು ಅದಕ್ಕೆ ಇದೊಂದು ರೌಂಡ್ ಹೋಗಿ ಬರು ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ ಈಗ ಸುಮ್ಮನೆ. ಹಾಯಾಗಿ ನಾವು ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ ನೋಡಿ. ಇಲ್ಲಿಂದ ನಮ್ಮ ಬೈಂದೂರು ಕಡೆಗೆ ಮಂಗಳೂರು ಕಡೆ ಎಲ್ಲ ಕಡೆ ಹೋಗೋ ಬಸ್ ಇಲ್ಲೇ ಸಿಗ್ತದೆ. ಕೊಲ್ಲೂರು ಕಡೆ ಇಲ್ಲಿ ನೋಡಿ ರಿಕ್ಷಾ ಸಿಕ್ಕಾಬಿದ್ದಿದೆ. ಬಸ್ ಹೋದ್ರ ಮೇಲೆ ಹೋಗ್ಬೇಕಾಗತ್ತೆ. ಡ್ರೈವರ ಈಗ ಇಲ್ಲೊಂದು ಸ್ಟ್ಯಾಚು ಎಲ್ಲ ಹಾಕಿದ್ದಾರೆ. ಜವಾಹರ್ಲಾಲ್ ನೆಹರು ಯಾರ್ದೋ ಒಂದು ಸ್ಟ್ಯಾಚು ನೋಡಿದಾಗ ಐತಪ್ಪ, ಯಾರ್ದಂತ ಗೊತ್ತಿಲ್ಲ. ಮತ್ತು ಸುಮ್ಮನೆ ಯಾರ್ಯಾರ್ದು ಸ್ಟ್ಯಾಚು ಅಂತ ಹೇಳಿದ್ರೆ ಕಡೆಗೆ ಸುಮ್ಮನೆ ಇದು ಅಂದರೆ ಒಳ್ಳೆ ಸ್ಟ್ಯಾಚು ಎಲ್ಲ ಹಾಕಿ. ಕುಂದಾಪುರ ತುಂಬ ಅಪ್ಡೇಟ್ ಆಗಿದೆ, ಅಂದರೆ ತುಂಬ ಒಳ್ಳೆ ಆಗಿದೆ. M10 ನನ್ನ ಹತ್ರ ಇಲ್ಲಿ ಬಂದು ಹತ್ತಿರದಿಂದ ಹೋದ ಇರಲಿ. ದೊಡ್ಡ ಗಾಡಿ ಸಣ್ಣ ಗಾಡಿ ಏನಿದು ಮಾಡ್ಲಿಕ್ಕೆ ಆಗೋದಿಲ್ಲ. ಎಮ್ ಟಿ ಇದ್ದರೆ ಓಕೆ, ಇಲ್ಲ ಬೇರೆ ಯಾವ ಬೇಕಿದ್ರು ಓಕೆ. ಒಂದು ಕೈ ಕಾಣ್ತಿದ್ದೆ. ಇದು ಸ್ಕೂಟಿ ತಗೊಂಡು ಬೈಕ್ ಓಲ್ಟೇಕ್ ಮಾಡೋಕ್ಕೆ ಅಷ್ಟಾಗೋದಿಲ್ಲ. ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವಂತ ನೋಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾ ಮುಂದಿನ ವಿಡಿಯೋಲಿ ಸಿಗ್ತೀನಿ ಆದಷ್ಟು ಬೇಗ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.